ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಸೆಪ್ಟೆಂಬರ್ 22ರಂದು ಜಿಲ್ಲಾ ಲಿಂಗಾಯತ ಸಮಾವೇಶ. 2017ರಿಂದ ಕರ್ನಾಟಕ ಮಹಾರಾಷ್ಟ್ರ ಪ್ರದೇಶದಲ್ಲಿ ಲಿಂಗಾಯತ ಅಸ್ಮಿತೆಗಾಗಿ ಜಾಗತಿಕ ಲಿಂಗಾಯತ ಮಹಾಸಭೆ ಉದಯವಾಯಿತು. ಸೆಪ್ಟೆಂಬರ್ 22ರಂದು ಜಗದ್ಗುರು ತೋಂಟದಾರ್ಯ ಮಠದ ಪೀಠಾಧಿಪತಿ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜಿಲ್ಲಾ ಲಿಂಗಾಯತರ ಮಹಾಸಮಾವೇಶ ನಡೆಯಲಿದೆ ಎಂದು ಲಿಂಗಾಯತ ಮಹಾಸಭಾದ ಮುಖಂಡ ಅಶೋಕ್ ಬರಗುಂಡಿ ಮಾಹಿತಿ ನೀಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಲಿಂಗಾಯತರ ಮಹಾಸಭೆಗೆ ರಾಷ್ಟ್ರೀಯ, ರಾಜ್ಯ ನಾಯಕರು, ಪ್ರಗತಿಪರ ಚಿಂತಕರು ಆಗಮಿಸಲಿದ್ದಾರೆ. ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠದ ಪೂಜ್ಯ ಶರಣಬಸವ ಸ್ವಾಮೀಜಿ, ಬಸವ ಬೆಳವಿ ಹಾಗೂ ವಿಜಯಪುರದ ಶರಣತತ್ವ ಪ್ರಸಾರಕರಾದ ಜೆಎಸ್ ಪಾಟೀಲ್ ಚಿಂತನೆಯನ್ನ ಪ್ರಸ್ತುತಪಡಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್.ಎಂ. ಜಮಾದಾರ್ ಆಗಮಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲೆಕ್ಕ ಪರಿಶೋಧಕರು ಹಾಗೂ ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಕೆಎಸ್ ಚೆಟ್ಟಿ ವಹಿಸಿಕೊಳ್ಳಲಿದ್ದಾರೆ ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶೇಖಣ್ಣ ಕಬ್ಳಿಕಾಯಿ, ಜಿಡಿ ಪಾಟೀಲ್, ಎಸ್ಎ ಮುದುಗಣ್ಣವರ್, ಪ್ರಕಾಶ್ ಅಸುಂಡಿ, ಶ್ರೀದೇವಿ ಶೆಟ್ಟರ್, ಗೌರಮ್ಮ ಬಡಿಗಣ್ಣವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಂಧುಗಳೇ, ತಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಸುಮಾರು 2017ರಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಈ ಪ್ರದೇಶಗಳಲ್ಲಿ ಲಿಂಗಾಯತದ ಅಸ್ಮಿತೆಗಾಗಿ ಅನೇಕ ಬಗೆಯ ಹೋರಾಟಗಳನ್ನು ಮಾಡಿದ ಹಿನ್ನೆಲೆಯೊಳಗೆ ಮೂಡಿ ಬಂದಿರುವಂಥದ್ದೇ ಜಾಗತಿಕ ಲಿಂಗಾಯತ ಮಹಾಸಭೆ. ಈ ಜಾಗತಿಕ ಲಿಂಗಾಯತ ಮಹಾಸಭೆಯು ಲಿಂಗಾಯತರ 108 ಪಂಗಡಗಳನ್ನು ಒಳಗೊಂಡಿರುವಂತಹ ಜನಸಮುದಾಯದ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿದ್ದು, ಆ ಪ್ರಾತಿನಿಧಿಕ ಸಂಸ್ಥೆ ಸಮಾವೇಶಗಳನ್ನು ನಡೆಸುವುದಲ್ಲದೆ ಲಿಂಗಾಯತ ಸಮುದಾಯದ ಕುರಿತಾಗಿನ ಹಿತಚಿಂತನೆಗಳನ್ನು ಅದು ನಡೆಸುತ್ತಲೇ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈ ಜಾಗತಿಕ ಲಿಂಗಾಯತ ಮಹಾಸಭೆಯ ಒಂದು ವಾರ್ಷಿಕ ಮಹಾಸಭೆಯನ್ನ ಗದಗಿನ ಜಗದ್ಗುರು ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಪೂಜ್ಯ ಜಗದ್ಗುರು ತೋಂಟದಾರ್ಯ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಆ ಮಹಾಸಭೆಯನ್ನ ನಡೆಸಲು ಯೋಜಿಸಲಾಗಿದೆ. ಇದಕ್ಕೆ ಸೆಂಟ್ರಲ್ ಕಮಿಟಿಯ ಕೇಂದ್ರ ಸಮಿತಿಯ ಎಲ್ಲ ಸದಸ್ಯರು, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಘಟಕಗಳ ಅಧ್ಯಕ್ಷರು, ಹೊರದೇಶಗಳ ಪ್ರತಿನಿಧಿಗಳು ಮತ್ತು ಎಲ್ಲ ತಾಲೂಕಾ ಘಟಕಗಳ ಅಧ್ಯಕ್ಷರು, ಸದಸ್ಯರು, ವಿಶೇಷ ಆಹ್ವಾನಿತರು, ಮಹಾಪೋಷಕರು, ಪೋಷಕರು, ದಾಸೋಹಿ ಸದಸ್ಯರು ಎಲ್ಲರೂ ಸೇರಿಕೊಂಡು ಈ ಮಹಾಸಭೆಯಲ್ಲಿ ಮಹಾಸಭೆಯ ವಾರ್ಷಿಕ ಸಭೆಯನ್ನು ನಡೆಸ್ತಾರೆ. ಜೊತೆಗೆ ಜ್ವಲಂತವಾಗಿ ಇರುವಂತಹ ಅನೇಕ ಸಮಸ್ಯೆಗಳ ಕುರಿತಾಗಿಯೂ ಅಲ್ಲಿ ಚಿಂತನೆಗಳು ನಡೀತಾ ಇವೆ. ಆ ಎಲ್ಲ ಚಿಂತನೆಗಳ ನೇತೃತ್ವವನ್ನ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ನಿವೃತ್ತ IAS ಅಧಿಕಾರಿಗಳಾಗಿರುವಂತಹ ಮಾನ್ಯ ಶಿವಾನಂದ ಜಾಮದಾರ್ ಅವರು ಅದನ್ನು ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮದ ಎಲ್ಲ ಆತಿಥ್ಯವನ್ನ ನಮ್ಮ ಗದಗಿನ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ KS ಚೆಟ್ಟಿ ಅವರ ನೇತೃತ್ವದಲ್ಲಿ, ಗದಗ ಜಿಲ್ಲೆಯ ಜಾಗತಿಕ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿರುವಂತಹ KS ಚೆಟ್ಟಿ ಅವರ ನೇತೃತ್ವದಲ್ಲಿ, ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶ್ರೀದೇವಿ ತಾಯಿ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಆ ಆತಿಥ್ಯವನ್ನ ಕೊಡುವಲ್ಲಿ ನಾವು ಶ್ರಮ ವಹಿಸ್ತೇವೆ. ಈ ನಾಡಿನ ಗದಗದ ಸುತ್ತಮುತ್ತಲಿನ ಪರಿಸರದ ಎಲ್ಲ ಜನರೂ ಕೂಡ ಮಧ್ಯಾಹ್ನದ ಸಮಾವೇಶದಲ್ಲಿ, ಮುಂಜಾನೆಯದು ವಾರ್ಷಿಕ ಮಹಾಸಭೆ, ಮಧ್ಯಾಹ್ನ 3:30 ಗಂಟೆಗೆ ಚಿಂತಕರಾಗಿರುವಂತಹ ಪೂಜ್ಯ ಬಸವ ಬೆಳವಿಯ ಶರಣಬಸವ ಸ್ವಾಮಿಗಳು ಅವರು ಒಂದು ಸೆಷನ್ನಲ್ಲಿ ದೀರ್ಘವಾಗಿ ಲಿಂಗಾಯತದ ಕುರಿತಾಗಿ ಅವರು ಮಾತನಾಡ್ತಾರೆ. ಆ ನಂತರ ಪ್ರಗತಿಪರ ಚಿಂತಕರು, ಶರಣ ತತ್ವಕ್ಕಾಗಿ ತಮ್ಮ ಬದುಕನ್ನು ಮುಡುಪಿಟ್ಟಿರುವಂತಹ ತಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತವರೇ ಆಗಿರುವಂತಹ ಸನ್ಮಾನ್ಯ ಶ್ರೀ JS ಪಾಟೀಲ್ ರವರು, ಅವರ ನಂತರದಲ್ಲಿ ಅವರು ಕೂಡ ದೀರ್ಘವಾಗಿ ಲಿಂಗಾಯತ ಬೆಳೆದುಕೊಂಡು ಬಂದಿರುವಂತಹ ಈ ಇತಿಹಾಸ ಮುಂತಾದವುಗಳ ಕುರಿತಾಗಿ ಒಂದು ಸ್ಪಷ್ಟನೆಯನ್ನ ನೀಡುವ ಹಿನ್ನೆಲೆಯಲ್ಲಿ ವಿಶೇಷ ಉಪನ್ಯಾಸಗಳು ಜರುಗ್ತಾ ಇವೆ. ಆ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲರನ್ನೂ ಕೂಡ ಗೌರವಿಸುತ್ತಾ ಅವರನ್ನ ಆಮಂತ್ರಿಸುವುದಕ್ಕಾಗಿ ನಾವು ಇಲ್ಲಿ ಪತ್ರಿಕಾ ಮಾಧ್ಯಮದವರ ಸಲಹೆಗೆ ನಾವು ಬಂದಿದ್ದೇವೆ. ಬಹುಶಃ ಇದು ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ. ಪೂರಕವಾಗಿ
ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ತಾವು ಕೇಳಬಹುದು ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಮಹಾಸಭೆಗೆ ಎಷ್ಟು ಜನ ಪ್ರತಿನಿಧಿಗಳು ಬರ್ತಾರ? ಸಮಾವೇಶಕ್ಕೆ ಎಷ್ಟು ಜನ ಬರ್ತಾರೆ? ಅಧಿಕೃತವಾಗಿ 350 ಜನ ಪ್ರತಿನಿಧಿಗಳು ಬರ್ತಾರ ಅಂತನ್ನುವಂಥದ್ದನ್ನು ನಾವು ಅಂದಾಜಿಸಿದ್ದೇವೆ. ಅಂದ್ರೆ ಈಗಾಗಲೇ ನಮ್ಮಲ್ಲಿ ನಮೂದಿಸಿದಂಥವರು, ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಫೋನಾಯಿಸಿ ಹೇಳಿದಂಥವರು ಮತ್ತು ಸೆಂಟ್ರಲ್ ಕಮಿಟಿಯಿಂದ ಮಾಹಿತಿ ಬಂದಿರುವಂಥದ್ದು 350. ಹೆಚ್ಚಿಗೆ ಸಂಖ್ಯೆ ಆಗಬಹುದು. ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಮಧ್ಯಾಹ್ನದ ಸಮಾವೇಶಕ್ಕೆ ನಮ್ಮ ಗದಗ ವಿವಿಧ ತಾಲೂಕುಗಳಿಂದ ಎಲ್ಲರೂ ಕೂಡ ಈ ಮೆಂಬರ್ಸು ಎಲ್ಲರೂ ಬರ್ತಾರೆ ಮತ್ತು ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸೋಣದರಿಂದ ಅಂದಾಜು ಒಂದು 700-800 ಜನರು ನಮಗೆ ಅಧಿಕೃತವಾಗಿ ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವಿದೆ. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.